ವಿಧಾನಸಭಾ ಉಪಚುನಾವಣೆ ಮುಗಿದ ಒಂದೇ ದಿನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲ್ಲುವ ವಿಶ್ವಾಸಕ್ಕಿಂತ ಸೋಲಿನ ಬಗ್ಗೆ ಮಾತನಾಡಿರೋದು ಅಚ್ಚರಿ ಮೂಡಿಸುವಂತೆ ಮಾಡಿದೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಚುನಾವಣೆ ಸೋತ್ರೆ ನಾನು ಪಕ್ಷಾಂತರ ಮಾಡಿದ್ದು ಜನ ಒಪ್ಪಲಿಲ್ಲ, ಪಕ್ಷಗಳನ್ನ ಆಗಾಗ ಬದಲಾವಣೆ ಮಾಡಿದ್ದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅಂದ್ಕೊಳ್ಬಹುದು. ಜೊತೆಗೆ ಕಾಂಗ್ರೆಸ್ನ ವರ್ಚಸ್ಸು ಏನೂ ಇಲ್ಲ ಅಂದ್ಕೊಳ್ಬಹುದು ಎಂದು ಹೇಳಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆ ಎಲ್ಲಾ ಕ್ಷೇತ್ರಗಳಿಗಿಂತ ಭಿನ್ನವಾಗಿದೆ. ಇಬ್ಬರು ಒಂದೇ ಸಮುದಾಯದಿಂದ ಸ್ಪರ್ಧೆ ಮಾಡಿದ್ದೇವೆ. ಜೊತೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪ್ರಬಲ ವ್ಯಕ್ತಿಗಳಾದ ದೇವೇಗೌಡ, ಕುಮಾರಸ್ವಾಮಿ ಕೆಲಸ ಮಾಡಿದ್ದಾರೆ. ಈಗ ನಾನು ಸೋತಿದ್ದೇನೆ ಅಂತ ಅಲ್ಲ, ಆದ್ರೆ ಸಮಬಲ ಹೋರಾಟ ಇದೆ. ರಾಜಕೀಯ ದೈತ್ಯ ದೇವೇಗೌಡರಿಗೆ ಮೊಮ್ಮಗನನ್ನ ಗೆಲ್ಲಿಸಬೇಕು ಎಂಬ ಹಠ ಇತ್ತು. ಇದಕ್ಕಾಗಿ ಶಪಥ ಮಾಡಿದ್ರು. ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರಬಲ ಕ್ಷೇತ್ರ ಇದಾಗಿದ್ದು ಇದನ್ನ ಉಳಿಸಿಕೊಳ್ಳಲೇಬೇಕು ಎಂಬುದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗಿತ್ತು. ಇದಕ್ಕಾಗಿ ಅವಿರತ ಹೋರಾಟ ಮಾಡಿದ್ದಾರೆ ಎಂದು ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಈ ರೀತಿ ಹೇಳಿಕೆ ನೀಡಿರೋದು ಅಚ್ಚರಿ ಮೂಡಿಸುವಂತೆ ಮಾಡಿದೆ. ಕರ್ನಾಟಕ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಸಲಾಗಿದೆ. ಸಂಡೂರು, ಶಿಗ್ಗಾಂವಿ, ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ಕೂಡ ನಡೆದಿದೆ. ಅದರಲ್ಲಿ ಬಹಳ ಕುತೂಹಲವನ್ನ ಕೇಳಿಸಿದಂತಹ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರ. ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರೆ, ಅತ್ತ ಕಡೆಯಿಂದ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಕೈ ಹಿಡಿದಂತಹ ಸಿಪಿ ಯೋಗೇಶ್ವರ್ ಚುನಾವಣಾ ಕಣದಲ್ಲಿದ್ರು. 3 ಕ್ಷೇತ್ರಗಳ ಉಪಚುನಾವಣೆ ಮತದಾನ ನಿನ್ನೆ ನಡೆದಿದೆ. ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳಿಗೆ ಮತದಾರರು ನಿನ್ನೆ ಮಾರ್ಕ್ಸ್ ಅನ್ನ ನೀಡಿದ್ದಾರೆ. ಆ ಮಾರ್ಕ್ಸಿನ ಫಲಿತಾಂಶ ಇನ್ನೇನು ಹಲವು ದಿನಗಳಲ್ಲಿ ಹೊರಬೀಳಲಿದೆ. ಇತ್ತ ನೋಡಿದ್ರೆ ಸಿಪಿ ಯೋಗೇಶ್ವರ್ ಅವರು ಗೆಲ್ಲುವ ವಿಶ್ವಾಸಕ್ಕಿಂತ ಸೋಲಿನ ಬಗ್ಗೆ ಮಾತನಾಡಿರೋದು ಬಹಳ ಅಚ್ಚರಿಯನ್ನ ಮೂಡಿಸುವಂತೆ ಮಾಡಿದೆ. ಇನ್ನೇನು ಚುನಾವಣೆ ಮುಗಿದು ಒಂದೇ ಒಂದು ದಿನ ನಡೆದಿದೆ. ಒಂದೇ ಒಂದು ದಿನದ ನಂತರದಲ್ಲೇ ಸಿಪಿ ಯೋಗೇಶ್ವರ್ ಅವರು ಸೋಲಿನ ಬಗ್ಗೆ ಮಾತನಾಡಿರೋದು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದಂತಹ ಸಿಪಿ ಯೋಗೇಶ್ವರ್, ಚುನಾವಣೆ ಸೋತ್ರೆ ನಾನು ಪಕ್ಷಾಂತರ ಮಾಡಿದ್ದು ಜನ ಒಪ್ಪಲಿಲ್ಲ, ಪಕ್ಷಗಳನ್ನ ಆಗಾಗ ಬದಲಾವಣೆ ಮಾಡಿದ್ದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಅನ್ಕೋಬಹುದು. ಜೊತೆಗೆ ಕಾಂಗ್ರೆಸ್ನ ವರ್ಚಸ್ಸು ಏನೂ ಇಲ್ಲ ಅಂತ ಅನ್ಕೋಬಹುದು ಅಂತ ಹೇಳಿದ್ದಾರೆ. ಹಾಗೆ ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆ ಎಲ್ಲಾ ಕ್ಷೇತ್ರಗಳಿಂದ ಭಿನ್ನವಾಗಿದೆ. ಇಬ್ರು ಒಂದೇ ಸಮುದಾಯದಿಂದ ಸ್ಪರ್ಧೆ ಮಾಡಿದ್ದೇವೆ. ಜೊತೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಪ್ರಬಲ ವ್ಯಕ್ತಿಗಳಾದಂತಹ ದೇವೇಗೌಡ, ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಈಗ ನಾನು ಸೋತಿದ್ದೇನೆ ಅಂತ ಅಲ್ಲ, ಆದ್ರೆ ಸಮಬಲ ಹೋರಾಟ ಇದೆ. ರಾಜಕೀಯ ದೈತ್ಯ ದೇವೇಗೌಡರಿಗೆ ಮೊಮ್ಮಗನನ್ನ ಗೆಲ್ಲಿಸಬೇಕು ಅಂತ ಹಠ ಇತ್ತು. ಇದಕ್ಕಾಗಿ ಶಪಥ ಮಾಡಿದ್ರು. ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರಬಲ ಕ್ಷೇತ್ರ ಇದಾಗಿದ್ದು ಇದನ್ನ ಉಳಿಸಿಕೊಳ್ಳಲೇಬೇಕು ಎಂಬುದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗಿತ್ತು. ಇದಕ್ಕಾಗಿ ಅವಿರತ ಹೋರಾಟ ಮಾಡಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಈ ರೀತಿ ಹೇಳಿಕೆ ನೀಡಿರೋದು ಸಿಪಿ ಯೋಗೇಶ್ವರ್ ಮೇಲೆ ಒಂದ್ ರೀತಿ ನಿಗೂಢವಾದಂತಹ ಅನುಮಾನ. ಸಿಪಿ ಯೋಗೇಶ್ವರ್ ಎಲ್ಲಾದ್ರೂ ತಾವು ಸೋಲ್ತೀವಿ ಅನ್ನುವಂತಹ ಭಯವನ್ನ ಈಗಾಗಲೇ ಹುಟ್ಟಿಸ್ಕೊಂಡಿದ್ದಾರಾ ಅನ್ನುವಂತಹ ಭಯ ಎಲ್ಲರಲ್ಲೂ ಕಾಣ್ತಾ ಇದೆ.